ಕರುನಾಡಿನ ಎರಡನೇ ಹಂತದ ಲೋಕಯುದ್ಧ ಶುರುವಾಗಿದೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗ್ತಾ ಇದ್ದಾರೆ, ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. 7 ಗಂಟೆಯಿಂದ ಎಲ್ಲ ಕಡೆ ನಾವು ಚಿತ್ರಣವನ್ನು ನೋಡ್ತಾ ಇದ್ರೆ ಬಹಳ ಉತ್ಸಾಹದಿಂದ ಬಂದು ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಲಾಗಿದೆ. ವಯಸ್ಸಾದಂಥವರು, ವಿಶೇಷ ಚೇತನರು, ಹೊಸ ವೋಟರ್ಸ್ ಏನಿದ್ದಾರೆ, ಹೊಸ ಮತದಾರರು ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, 6 ಗಂಟೆವರೆಗೂ ನಿಮ್ಗೆ ಅವಕಾಶ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ 14 ಲೋಕಸಭಾ ಕ್ಷೇತ್ರ ಮೊದಲ ಹಂತದಲ್ಲಿ 66% ವೋಟಿಂಗ್ ಆಗಿತ್ತು. ಈ ಬಾರಿ ದಾಖಲೆ ಬೇಕು, ನಮಗೆ ದಾಖಲೆ ಬೇಕು. 70 ಮೇಲೆ 75 ಒಳಗಡೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮಂಡ್ಯ ದಾಖಲೆ ಪುಡಿ ಆಗಬೇಕು, ಅಂದರೆ ವೋಟಿಂಗ್ ಪ್ರಮಾಣದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ 65 ಮೇಲೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ನಮಗಿದೆ. ಬಿರು ಬಿಸಿಲು ಶುರುವಾಗುತ್ತೆ, ಹಾಗಾಗಿ ಆದಷ್ಟು ಬೇಗ ನೀವು 12 ಗಂಟೆ ಒಳಗಡೆ ಅಥವಾ 11 ಗಂಟೆ ಒಳಗಡೆ ಬಂದು ಬೇಗ ಬಂದು ಮತದಾನವನ್ನು ಮಾಡಿ ಮತ್ತೆ ಸಂಜೆ ಮಾಡಿ. ಎಲ್ಲ ಯುವಕರು ಕೂಡ ಬರಬೇಕು, ತಮ್ಮ ಹಕ್ಕನ್ನು ಈ ಸಂದರ್ಭ 5 ವರ್ಷಕ್ಕೊಮ್ಮೆ ಬರುವಂಥ ಈ ಒಂದು ಮತಯುದ್ಧದಲ್ಲಿ ತಪ್ಪದೆ ಪಾಲ್ಗೊಳ್ಳಬೇಕು. ನಮ್ಮ ಹಕ್ಕು, ಹಾಗಾಗಿ ನಾವು ಆ ಹಕ್ಕನ್ನು ಚಲಾಯಿಸಬೇಕು. ಎಲ್ಲ ಕಡೆ ಕೂಡ 14 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಹೇಗೆ ನಡೀತಾ ಇದೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್. ಉತ್ತರ ಕನ್ನಡ ಲೋಕಸಭೆ ಈ ಬಾರಿ ಬಹಳ ಹೈ ವೋಲ್ಟೇಜ್ ಕದನಗಳಲ್ಲಿ ಕೂಡ ಒಂದಾಗಿದೆ. ಬೆಳಗಿನಿಂದ ಮತದಾನ ಪ್ರಕ್ರಿಯೆ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ, ಅಂದ್ರೆ ಓವರ್ ಆಲ್ ವಾತಾವರಣ ಹೇಗೆ ಕಂಡು ಬರ್ತಾ ಇದೆ? ಈ ಬಾರಿ ಹೆಚ್ಚಿನ ನಿರೀಕ್ಷೆ ಮಾಡಬಹುದಾ ವೋಟಿಂಗ್ ಪ್ರಮಾಣವನ್ನ ಕಳೆದ ಬಾರಿಗೆ ಹೋಲಿಸಿದ್ರೆ? ಖಂಡಿತ ಪ್ರಭು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಂದ್ರೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭವಾಗಿರುವಂಥದ್ದು. ಈಗಾಗಲೇ ಈಗ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಮತದಾರರು ಬಂದು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸ್ತಾ ಇರುವಂಥದ್ದು. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿ 1 ಗಂಟೆ ಕಳೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಮತದಾರರು ನಿರುತ್ಸಾಹವನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ಅನುಮಾನವೂ ಕೂಡ ಮೂಡ್ತದೆ. ಯಾಕಂದರೆ ನೀವೀಗ ಗಮನಿಸ್ತಾ ಇರ್ಬೋದು, ಮತಗಟ್ಟೆಗಳಲ್ಲಿ ಜನರ ಸಂಖ್ಯೆಯೇ ಕಡಿಮೆ ಇದೆ. ಬಂದು ಮತದಾನವನ್ನು ಮಾಡಿ ತೆರಳುತ್ತಾ ಇದ್ದಾರೆ. ಯಾವುದೇ ರೀತಿಯ ಕ್ಯೂಗಳು ಕೂಡ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಮತದಾನ ಪ್ರಕ್ರಿಯೆ ಆರಂಭವಾಗಿ 1 ಗಂಟೆ ಕಳೆದರೂ ಕೂಡ ಹೆಚ್ಚಿನ ಜನ ಮತಗಟ್ಟೆಗಳಿಗೆ ಬರ್ತಾ ಇಲ್ವಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಮೂಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 1977 ಮತಗಟ್ಟೆಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಯಾಕಂದರೆ 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಲೋಕಸಭಾ ವ್ಯಾಪ್ತಿಗೆ ಬರುವಂಥದ್ದು. ಅಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳು ಜೊತೆಗೆ ಬೆಳಗಾವಿಯ 2 ವಿಧಾನಸಭಾ ಕ್ಷೇತ್ರಗಳು, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 39 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಎಂದು ಗುರುತಿಸಲಾಗಿರುವಂಥದ್ದು. ಒಟ್ಟು 8478 ಸಿಬ್ಬಂದಿಗಳನ್ನು ಚುನಾವಣಾ ಕರ್ತವ್ಯದಲ್ಲೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ 16 ಲಕ್ಷ ಮತದಾರರಿರುವಂತಹ ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಎಲ್ಲ ಒಂದು ಕಡೆ ನೀರಸವಾಗಿ ಸಾಗ್ತಾ ಇದೆ ಅನ್ನುವಂಥ ಒಂದು ಅನುಮಾನ ಕೂಡ ಸಹಜವಾಗಿ ಮೂಡ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಮತಗಟ್ಟೆಗಳಲ್ಲಿ ಜನರ ಬರುವಂಥ ಪ್ರಮಾಣವೂ ಕೂಡ ಸಾಕಷ್ಟು ಕಡಿಮೆ ಇರುವಂಥದ್ದು. ಜೊತೆಗೆ ಈ ಒಂದು ಮತಗಟ್ಟೆಗಳಲ್ಲಿ ಸಿಬ್ಬಂದಿಗಳನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೇಮಕವನ್ನು ಮಾಡಿರುವಂಥ ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಭದ್ರತೆಯನ್ನು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿರುವಂಥದ್ದು. ಟೋಟಲ್ ಆಗಿ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 1015 ಕ್ಷೇತ್ರಗಳಲ್ಲಿ ಅಂದರೆ ವೆಬ್ಕಾಸ್ಟಿಂಗ್ ಅನ್ನು ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾದರೂ ಕೂಡ ಜನರು ಮಾತ್ರ ಬರುವಂಥ ಪ್ರಮಾಣ ಕಡಿಮೆ ಇದೆ. 200ಕ್ಕೂ ಹೆಚ್ಚು ಸೆಕ್ಟರ್ ಆಫೀಸರ್ಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಚುನಾವಣಾ ಅಕ್ರಮಗಳು ಕೂಡ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಜೊತೆಗೆ 100 ಮತಗಟ್ಟೆಯ 100 ಮೀಟರ್ ಅಂತರದಲ್ಲಿ ಯಾವುದೇ ರೀತಿಯ ಪ್ರಚಾರಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಅಂದರೆ ಅದರ ಆಚೆಗೆ ಈ ಒಂದು ಪಕ್ಷದ ಏಜೆಂಟ್ಗಳಿಗೂ ಕೂಡ ಬೂತನ್ನು ಹಾಕೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕದನವೇ ಏರ್ಪಡುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿಯಿಂದ ಇಲ್ಲಿ ಅಭ್ಯರ್ಥಿಯಾಗಿದ್ದರೆ, ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಇವರಿಬ್ಬರನ್ನ ಹೊರತಾಗಿ 13 ಅಭ್ಯರ್ಥಿಗಳು ಕೂಡ ಕಣದಲ್ಲಿರುವಂಥದ್ದು. ಆದರೆ ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಈ ಬಾರಿ ಇಲ್ಲಿ ಹಣಾಹಣಿಯೂ ಕೂಡ
ಇರುವಂತದ್ದು. ಈಗಾಗಲೇ 1 ಗಂಟೆ ಕಳೀತಾ ಇದೆ ಮತದಾನ ಪ್ರಕ್ರಿಯೆ ಆರಂಭವಾಗಿ. ಆದರೆ ಮತಗಟ್ಟೆಗಳಲ್ಲಿ ಮಾತ್ರ ಜನರ ಸಂಖ್ಯೆ ಮಾತ್ರ ತುಂಬಾ ವಿರಳವಾಗಿ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಬೆಳಿಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಮತಗಟ್ಟೆಗಳಲ್ಲಿ ಇದ್ರು. ಆದ್ರೆ ಅದಾದ ನಂತರದಲ್ಲಿ ಜನರ ಬರುವಿಕೆ ಇದೆಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು. ಈ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿ 1 ಗಂಟೆ ಕಳೆದರೂ ಕೂಡ ಮತದಾರರು ಉತ್ಸಾಹವನ್ನ ತೋರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆರಂಭದಲ್ಲಿ ಇಲ್ಲಿ ಹೇಳಬಹುದಾಗಿದೆ. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದ್ವಿ ನಾವು, ಬಹಳ ನೀರಸವಾದಂತಹ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿ. ಬಟ್ ನಿರೀಕ್ಷೆ ಇದೆ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ಅಂತ. ಇನ್ನು ಉಳಿದಂತಹ ಕ್ಷೇತ್ರಗಳಲ್ಲಿ ಯಾವ ಹಂತದಲ್ಲಿ ಮತದಾನ ನಡೀತಾ ಇದೆ, ಅದರ ಜೊತೆಗೆ ಮತದಾನ ಜಾಗೃತಿಯನ್ನು ಈ ಬಾರಿ ಯಾವ ರೀತಿ ಮೂಡಿಸಲಾಗಿದೆ, 2019ರಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ, ಅದನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀವಿ. ಈ ಬಾರಿ ಎಷ್ಟು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ,